ಕರ್ತನಲ್ಲಿ ಪ್ರೀತಿಯುಳ್ಳಂಥ ನನ್ನ ಆತ್ಮೀಯ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ತಲೆಯನ್ನು ಬಾಗಿಸಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸಮಸ್ತಕ್ಕೂ ಮೂಲ ಕಾರಣನಾದಂಥ ತಂದೆಯಾದ ದೇವರೇ, ಈ ವಿಶೇಷವಾದಂಥ ದಿನದಲ್ಲಿ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ಯಾರಾದರೂ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಇರುವುದಾದರೆ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಒಂದು ವೇಳೆ ಅವರ ಮಕ್ಕಳು ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವುದಾದರೆ ನಿನ್ನ ವಿಶೇಷವಾದಂಥ ಬಲ ಆಶೀರ್ವಾದ ಅವರ ಮೇಲೆ ಇರಲಿ ಕರ್ತನೆ. ವಿಶೇಷವಾಗಿ ಸ್ವಾಮಿ, ಈ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡು ಸ್ವಾಮಿ. ಪ್ರತಿಯೊಬ್ಬರೂ ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಆ ಶ್ರೇಷ್ಠವಾದ ಭಾಗ್ಯತೆಯನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಭಾಳ ಸಂತೋಷ ಪ್ರಿಯ ದೇವಜನರೇ, ಈ ದಿನದಲ್ಲಿ ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮಲ್ಲಿ ಚಿಂತೆ, ದುಃಖ, ಕಣ್ಣೀರಿರುವುದಾದರೆ ಈ ವಾಕ್ಯವನ್ನು ಕೇಳಿದಾಗ ಯೇಸು ಕ್ರಿಸ್ತನು ತನ್ನ ಹೆಸರಿನ ಮೂಲಕವಾಗಿ ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಬಿಡುಗಡೆ ನಿಮಗೆ ಬೇಕಾ? ಖಂಡಿತವಾಗಿಯೂ ಈ ಕಾರ್ಯಕ್ರಮ ಮುಗಿಯುವ ತನಕ ನೀವು ಏಕ ಮನಸ್ಸಿನಿಂದ ಏಕ ಚಿತ್ತದಿಂದ ಈ ವಾಕ್ಯದ ಸಂದೇಶವನ್ನು ಕೇಳುವುದಾದರೆ ದೇವರು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ, ನಾವು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಇವತ್ತು ಈ ಲೋಕದಲ್ಲಿ ಪ್ರತಿಯೊಬ್ಬನು ಅವನ ಮನಸ್ಸಿನಲ್ಲಿರುವಂಥ ಭಾವನೆ, ನಾನು ಈ ರೀತಿಯಾಗಿ ಉಂಟು ಮಾಡಲ್ಪಟ್ಟಿದ್ದೇನೆ, ಆ ವ್ಯಕ್ತಿ ಹಾಗೆ ನಾನಿದ್ದೇನೆ, ಆ ವ್ಯಕ್ತಿಯಲ್ಲಿರುವ ಗುಣಲಕ್ಷಣಗಳು ನನ್ನಲ್ಲಿದೆ. ಹೀಗೆ ಕೆಲವರು ಅವರದೇ ಆದಂಥ ಸ್ವರೂಪವನ್ನು ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಕೆಲವು ಮಕ್ಕಳು, ನಾವು ಈ ಒಂದು ನಟನೆಯನ್ನು ಮಾಡುವಂಥ ಚಲನಚಿತ್ರ ನಟರ ಹಾಗೆ ನಾನಿದ್ದೇನೆ, ಅಥವಾ ಈ ವ್ಯಕ್ತಿಯ ಹಾಗೆ ಇದ್ದೇನೆ. ಹೀಗೆ ಕೆಲವರು ತಮ್ಮ ಸ್ವರೂಪವನ್ನು ಈ ಲೋಕಕ್ಕೆ ಅನುಗುಣವಾಗಿ ಸಮರ್ಥಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಜನ ಕ್ರೈಸ್ತರಲ್ಲಿಯೂ ಕೂಡ ಈ ರೀತಿಯಾದಂಥ ಭಾವನೆಗಳು ಇರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಾರಂಭದ ಗ್ರಂಥವಾದಂಥ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡಿ, ದೇವರ ವಾಕ್ಯ ಹೇಳುತ್ತೆ ನಮ್ಮ ಸ್ವರೂಪದಲ್ಲಿ ಮತ್ತು ನಮ್ಮ ಹೋಲಿಕೆ. ಈ ವಾಕ್ಯವನ್ನು ಗಮನಿಸುವಾಗ ನಮ್ಮ ಸ್ವರೂಪದಲ್ಲಿಯೂ ನಮ್ಮ ಹೋಲಿಕೆಗೆ ಅನುಗುಣವಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಇವತ್ತಿನ ದಿನದಲ್ಲಿ ದೇವರು 27ನೇ ವಚನದಲ್ಲಿ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವರ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಗುಣವಾಗಿ ಉಂಟು ಮಾಡಿದರೂ ಕೂಡ ಆದಾಮನು ಆ ಸ್ವರೂಪವನ್ನು ಇಟ್ಟುಕೊಂಡನ. ಆತನಲ್ಲಿ ಸಾಯುವ ತನಕ ಆ ಸ್ವರೂಪ ಇತ್ತ? ಹಾಗಾದರೆ ಇಲ್ಲ ಎಂಬುದಾಗಿ ನಾವು ಹೇಳುವುದಾದರೆ ಏನು ಕಾರಣ? ಆ ಸ್ವರೂಪವನ್ನು ಹಾಳು ಮಾಡಿಕೊಳ್ಳಬೇಕಾದ್ರೆ ಏನು ಕಾರಣ? ಇವತ್ತಿನ ದಿನದಲ್ಲಿ ಅನೇಕರಲ್ಲಿ ಒಂದು ಪ್ರಶ್ನೆ, ಇವನು ಪ್ರಾರಂಭದಲ್ಲಿದ್ದಂಥ ಗುಣ ಸ್ವರೂಪ ಈಗ ಬೆಳೆಯುತ್ತಾ ಬೆಳೆಯುತ್ತಾ ಯವನಸ್ಥನಾಗಿರುವಾಗ ಇವನಲ್ಲಿ ಬದಲಾವಣೆಗಳಾಗಿದೆ. ಯಾವಾಗ ಮನುಷ್ಯನಲ್ಲಿ ಪಾಪದ ಜೀವಿತ ತುಂಬಿ ಹೋಗುತ್ತೆ, ಅಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತೇವೆ. ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಲ್ಲಿ ಉಂಟು ಮಾಡೋಣ ಎಂಬುದಾಗಿ ಹೇಳಿದ ದೇವರು ತನ್ನ ಸ್ವರೂಪದಲ್ಲಿಯೂ ಹೋಲಿಕೆಯಲ್ಲಿಯೂ ಆದಾಮನನ್ನು ಉಂಟು ಮಾಡಿದಾಗ ಅಲ್ಲಿ ನಡೆದಂಥ ಬದಲಾವಣೆಯನ್ನು ನೋಡುವಾಗ ಎಲ್ ಎನ್ ಜಿ ವೈಟ್ ಅವರು
ತಮ್ಮ ಪೆಟ್ರಿಯಾಕ್ಸ್ ಆ್ಯಂಡ್ ಪ್ರಾಫಿಟ್ಸ್ ಈ ಪುಸ್ತಕದಲ್ಲಿ ಅವರು ಸ್ಪಷ್ಟವಾಗಿ ಹೇಳುವಂಥವರಾಗಿದ್ದಾರೆ. ದೈವಿಕ ಪರಿಶುದ್ಧತೆ ಮತ್ತು ಮನುಷ್ಯರ ಸ್ವಭಾವವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಸೌಹಾರ್ದತೆಯಿಂದ ಹಾಗೂ ಸಾಮರಸ್ಯದಿಂದ ಕೂಡಿದ್ದು, ಅವನ ಮನಸ್ಸು ದೈವಿಕ ವಿಷಯಗಳಲ್ಲಿ ಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಅವನಿಗಿತ್ತು. ಅವನ ಪ್ರೀತಿ ವಾತ್ಸಲ್ಯವು ನಿಷ್ಕಳಂಕವಾಗಿತ್ತು ಮತ್ತು ಅವನ ಬಯಕೆಗಳು ಅವನ ವಿವೇಚನಾ ಶಕ್ತಿಯು ಅಧೀನದಲ್ಲಿತ್ತು. ಅವನು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ವಿಧೇಯನಾಗಿದ್ದನು ಎಂಬುದಾಗಿ ಎಲೆನ್ ಜಿ ವೈಟಮನ್ ಅವರು ಸ್ಪಷ್ಟವಾಗಿ ಹೇಳುವಂಥವರಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ಆದರೆ ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರೂ ಕೂಡ ಆ ಒಂದು ಸ್ವರೂಪವನ್ನು ಯಾಕೆ ಕಳೆದುಕೊಳ್ತಾನೆ ಎಂಬುದಾಗಿ ನೋಡುವಾಗ, ಪಾಪವು ಆದಾಮನ ಮೇಲೆ ಪ್ರವೇಶವಾದಾಗ ದೇಹದ ಮೇಲೆ ಉಂಟಾದಂಥ ಪರಿಣಾಮವನ್ನು ಗಮನಿಸುವಂಥ ಸಮಯದಲ್ಲಿ ಅಲ್ಲಿ ಸ್ವರೂಪ ಬದಲಾವಣೆ ಆಗುತ್ತೆ. ಪ್ರಿಯರೇ, ಯಾವ ಸ್ವರೂಪ ಎಂಬುದಾಗಿ ನೋಡುವಾಗ ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. 6ನೇ ವಚನದಿಂದ ಓದುವಂಥವನಾಗಿದ್ದೇನೆ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಪ್ರಾರಂಭದಲ್ಲಿ ಹವ್ವಳು ಆ ಸರ್ಪದ ವಂಚನೆಯ ಮಾತುಗಳಿಗೆ ಆಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಆಕೆ ಆ ಹಣ್ಣನ್ನು ತಿಂದು ಸಂಗಡ ಇದ್ದ ಗಂಡನಿಗೂ ಕೊಡಲು, ಸಂಗಡ ಇದ್ದಂಥ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಆದಾಮನಿಗೆ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಹುಟ್ಟುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಮನುಷ್ಯನ ಜೀವಿತದಲ್ಲಿ ದೇವರ ಸ್ವರೂಪವಾಗಿ ಉಂಟು ಮಾಡಲ್ಪಟ್ಟಾಗ ತಿನ್ನಬಾರದ ಹಣ್ಣನ್ನು ತಿಂದ ಪ್ರಯುಕ್ತವಾಗಿ ನಾವು ನೋಡುತ್ತೇವೆ ಅವರ ಶರೀರದಲ್ಲಿ ಆದಂಥ ಬದಲಾವಣೆಯನ್ನು ನೋಡುವಾಗ ಅವರ ಕಣ್ಣುಗಳು ತೆರೆಯಲ್ಪಡ್ತು. ಪ್ರಿಯರೇ, ಶಾರೀರಿಕವಾದಂಥ ಕಣ್ಣುಗಳು ತೆರೆಯಲ್ಪಟ್ಟಂಥ ಸಮಯದಲ್ಲಿ ಅವರಿಗೆ ಬೆತ್ತಲೆಯ ಅರಿವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ನೋಡುವುದಕ್ಕೆ ಬಹಳ ಅಂದಚಂದವಾಗಿರುತ್ತಾರೆ, ಅನೇಕ ಗುಣಲಕ್ಷಣಗಳು ಅವರಲ್ಲಿರುತ್ತಾರೆ. ಪ್ರಿಯರೇ, ಅನೇಕರು ದುಷ್ಟ ಚಟಗಳಿಗೆ ಒಳಗಾಗಿ ತಮ್ಮ ಸ್ವರೂಪವನ್ನು, ಪ್ರಾರಂಭದಲ್ಲಿದ್ದಂಥ ಸ್ವರೂಪವನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ, ಆದರೆ ಒಂದು ಕೆಟ್ಟ ಹೆಸರನ್ನು ಕ್ಷಣಿಕದಲ್ಲಿ ಮಾಡಬಹುದು. ಪ್ರಿಯರೇ, ಒಂದು ಸಣ್ಣ ತಪ್ಪು ಮಾಡಿದ ತಕ್ಷಣ ಅವನ ಸ್ವರೂಪ, ಅವನಲ್ಲಿದ್ದಂಥ ಘನತೆ, ಗೌರವ ಹಾಳಾಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇಲ್ಲಿ ಆದಾಮನ ಪರಿಸ್ಥಿತಿ ಏನಾಯಿತು? ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಆದಾಮನ ಜೀವಿತದಲ್ಲಿ ಶಾರೀರಿಕವಾದಂಥ ಕಣ್ಣುಗಳು ತೆರೆಯಲ್ಪಟ್ಟು ಈಗ ಆದಾಮ ಮತ್ತು ಹವ್ವಳು ಬೆತ್ತಲೆಯಾಗಿದ್ದೇವೆಂಬುದಾಗಿ ತಿಳಿದುಕೊಂಡು ಆ ಎಲೆಯನ್ನು ಅವರು ಒಲಿದು ಉಟ್ಟುಕೊಂಡರು ಎಂಬುದಾಗಿ ನೋಡುತ್ತೇವೆ. ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಅವರ ಮಾನವನ್ನು ಕಾಪಾಡುವುದಕ್ಕೆ ದೇವರ ಸೃಷ್ಟಿಯಲ್ಲಿ ಉಂಟು ಮಾಡಲ್ಪಟ್ಟಂಥ ಆ ಸಸ್ಯದ ಒಂದು ಎಲೆಯ ಮೂಲಕವಾಗಿ ಅವರು ತಮ್ಮ ಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರು ಪ್ರಯತ್ನ ಪಟ್ಟರು. ಪ್ರಿಯರೇ, ಹಾಗಾಗಿ ಅಲ್ಲಿ ದೇವರ ಸ್ವರೂಪವನ್ನು ಅವರು ಕಳ್ಕೊಂಡ್ರು. ನಂತರ ನಾವು ನೋಡುತ್ತೇವೆ ಹೋಲಿಕೆ ಬದಲಾಯಿತು. ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ ನಮ್ಮ ಹೋಲಿಕೆಗೆ, ನಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳಿದಂಥ ದೇವರು ಈಗ ಪಾಪ ಮಾಡಿದ ಮೇಲೆ ಆ ಹೋಲಿಕೆ ಬದಲಾವಣೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆ ಹೋಲಿಕೆ ಬದಲಾಯಿತು. ಹೇಗೆ ಬದಲಾಯಿತು? ಆದಿಕಾಂಡ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಪ್ರಿಯರೇ, ರೂಪದಲ್ಲಿ ತನ್ನ ಹೋಲಿಕೆ, ಇಲ್ಲಿ ನಾವು ನೋಡುತ್ತೇವೆ ಪ್ರಾರಂಭದಲ್ಲಿ ದೇವರ ಹೋಲಿಕೆ ಇತ್ತು. ಪ್ರಿಯರೇ, ಈಗ ಆತನು ಸೇತನನ್ನು ಪಡೆದುಕೊಳ್ಳುವಾಗ
ತನ್ನ ಹೋಲಿಕೆಗೆ ಅನುಗುಣವಾಗಿ ಮಗನನ್ನು ಪಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಈಗ ಪಾಪದ ಒಂದು ಜೀವಿತ ತುಂಬಿರುವುದರಿಂದ ಅಲ್ಲಿ ಹೋಲಿಕೆ ಬದಲಾವಣೆಯಾಗಿದೆ, ಆತನ ಗುಣಲಕ್ಷಣಗಳು ಬದಲಾವಣೆಯಾಗಿದೆ ಪ್ರಿಯರೇ, ಆತನ ಜೀವಿತದಲ್ಲಿ ಬದಲಾವಣೆಯಾಗಿದೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ನೋಡುತ್ತೇವೆ ಹೋಲಿಕೆ ಬದಲಾಯಿತು. ನಂತರ ಎರಡನೇದಾಗಿ ಭಯಗ್ರಸ್ತರಾದರು ಎಂಬುದಾಗಿ ನಾವು 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಅವರಿಗೆ ಭಯಗ್ರಸ್ತರಾದರು ಎಂಬುದಾಗಿ ನೋಡುತ್ತೇವೆ. ಯಾವ ರೀತಿ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ನೋಡಿ, ಆದಾಮನಲ್ಲಿ ದೇವರ ಹೋಲಿಕೆಗೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಆದಾಮನ ಜೀವಿತದಲ್ಲಿ ನಾವು ನೋಡುತ್ತೇವೆ ಆತನಲ್ಲಿ ಭಯ ಬಂತು ಪ್ರಿಯರೇ. ಪ್ರಾರಂಭದಲ್ಲಿ ಯಾವುದೇ ಭಯ ಇರಲಿಲ್ಲ. ದೇವರೊಂದಿಗೆ ಅನ್ಯೋನ್ಯತೆಯಿಂದ ಆ ಒಂದು ಏದೇನ್ ತೋಟದಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ಆದಾಮನ ಜೀವಿತದಲ್ಲಿ ಆ ಒಂದು ಪಾಪದ ದೆಸೆಯಿಂದ ಭಯ ಆತನಲ್ಲಿ ಬಂತು ಪ್ರಿಯರೇ. ಈಗ ಯೆಹೋವ ದೇವರು ಆದಾಮನನ್ನು ನೋಡುವುದಕ್ಕೆ, ಆದಾಮನ ಜೊತೆಯಲ್ಲಿ ಮಾತನಾಡುವುದಕ್ಕೆ ಆ ಒಂದು ಏದೇನ್ ತೋಟಕ್ಕೆ ಪ್ರವೇಶ ಮಾಡಿದಂಥ ಸಮಯದಲ್ಲಿ ದೇವರ ಸಪ್ಪಳವನ್ನು ಕೇಳಿದಂಥ ಆದಾಮನನ್ನು ದೇವರು, ಆದಾಮನೇ ನೀನು ಎಲ್ಲಿದ್ದೀಯ ಎಂಬುದಾಗಿ ಆತನನ್ನು ಕೂಗಿ ಕರೆಯುವಂಥ ಸಮಯದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ನಾನು ಬೆತ್ತಲೆಯಾಗಿದ್ದೇನಲ್ಲ ಎಂಬುದಾಗಿ ಆತನಲ್ಲಿ ಒಂದು ಭಯದ ವಾತಾವರಣ ತುಂಬಿ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ಮಾಡುವಂಥ ಅನೇಕ ತಪ್ಪುಗಳಿಂದ ಭಯಭೀತರಾಗ್ತಾ ಇದ್ದೇವೆ ಪ್ರಿಯರೇ. ಒಂದು ವೇಳೆ ಉದಾಹರಣೆಯಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವುದಾದರೆ, ಮನೆಗೆ ಒಂದು ವೇಳೆ ಪೊಲೀಸ್ ಒಬ್ಬ ಅಧಿಕಾರಿ ಬಂದು ಒಂದು ವೇಳೆ ನೀವು ಈ ತಪ್ಪು ಮಾಡಿದ್ದೀರಾ, ನಿಮ್ಮನ್ನು ನಾವು ನಿಮ್ಮನ್ನು ಎಚ್ಚರಿಸುವುದಕ್ಕೆ ಬಂದಿದ್ದೇವೆ, ನಾವು ನಿಮ್ಮಲ್ಲಿ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಬಂದಿದ್ದೇವೆ ಎಂಬುದಾಗಿ ಹೇಳುವುದಾದರೆ, ಒಂದು ವೇಳೆ ಯಾವುದೇ ತಪ್ಪನ್ನು ಮಾಡದ ವ್ಯಕ್ತಿಗಳು ಆ ಮನೆಯ ಒಳಗೆ ಇರುವುದಾದರೆ ಧೈರ್ಯವಾಗಿ ಉತ್ತರವನ್ನು ಕೊಡ್ತಾರೆ ಪ್ರಿಯರೇ. ಒಂದು ವೇಳೆ ತಪ್ಪನ್ನು ಮಾಡಿ ಕಳ್ಳತನ, ಸುಲಿಗೆ, ಮೋಸ, ವಂಚನೆ ಅಥವಾ ಯಾವುದಾದರೂ ಅನೈತಿಕ ಕಾರ್ಯಗಳನ್ನು ಮಾಡಿ ಮನೆಯ ಒಳಗೆ ಬಂದು ಅಡಗಿಸಿಕೊಂಡಾಗ ಆ ಪೊಲೀಸ್ನವರು ಬಂದು ಬಾಗಿಲನ್ನು ತಟ್ಟಿದ ತಕ್ಷಣ ಅವರು ಭಯಭೀತರಾಗಿ ಒಂದು ವೇಳೆ ಆ ಒಂದು ಸ್ಥಳವನ್ನು ಬಿಟ್ಟು ಹೋಗುವ ಪ್ರಯತ್ನ ಮಾಡ್ತಾರೆ ಪ್ರಿಯರೇ. ಇನ್ನು ಕೆಲವರು ಆತ್ಮಹತ್ಯೆಗೆ ಪ್ರಯತ್ನ ಪಡುವಂಥದ್ದನ್ನು ನೋಡುತ್ತೇವೆ. ಹೇಗೆ ಆ ಪೊಲೀಸ್ ಅಧಿಕಾರಿಯ ಸಪ್ಪಳವನ್ನು ಕೇಳಿದ ತಕ್ಷಣ ಅವರು ನಿಜವಾಗಿ ತಪ್ಪನ್ನು ಮಾಡಿದರೆ ಅವರು ಭಯಭೀತರಾಗಿ ಅನೇಕ ಇಕ್ಕಟ್ಟಾದ ಪರಿಸ್ಥಿತಿಗೆ ಒಳಗಾಗುತ್ತಾರೆ ಪ್ರಿಯರೇ, ಚಂಚಲರಾಗುತ್ತಾರೆ, ಅವರ ಮುಖದಲ್ಲಿ ಒಂದು ಬದಲಾವಣೆಗಳಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆದಾಮನ ಜೀವಿತದಲ್ಲಿ ಕೂಡ ನಡೀತು ಪ್ರಿಯರೇ. ಈಗ ಭಯಪಡ್ತಾ ಇರುವಂಥ ಆದಾಮನಿಗೆ ಹೇಗೆ ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಕೂಡ ಪೌಲನು ಸ್ಪಷ್ಟವಾಗಿ ರೋಮಾಪುರ ಸಭೆಗೆ ಆತನು ತಿಳಿಸುವಂಥವನಾಗಿದ್ದಾನೆ. ಆ ವಾಕ್ಯವನ್ನು ಓದುವಾಗ ಈ ವಿಷಯದಲ್ಲಿ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ ನೋಡುತ್ತೇವೆ. ಒಬ್ಬನ ಅವಿಧೇಯತ್ವದಿಂದ ಆ ಮನುಷ್ಯನಿಂದ ಪಾಪವು ಲೋಕದೊಳಗೆ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಆದಾಮನ ಮೂಲಕವಾಗಿ ಪಾಪವು ಲೋಕದಲ್ಲಿ ಪ್ರವೇಶವಾಯಿತು ಪ್ರಿಯರೇ. ಆದಾಮ ಮತ್ತು ಅವಳು ಮಾಡಿದ ಪಾಪದ ಮೂಲಕವಾಗಿ ಪಾಪದ ಜೀವಿತ ಈ ಲೋಕದಲ್ಲಿ ಒಂದು ವಿಷದ ಕಳೆಯಾಗಿ ಅದು ಬೆಳೆಯುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಆ ಒಂದು ಪಾಪದಿಂದ ಜೀವಿಸ್ತಾ ಇದ್ದಂಥ ಆದಾಮ ಅವಳು ಪಾಪ ಮಾಡಿದರೂ ಕೂಡ ದೇವರು ಎಂಥ ಪ್ರೀತಿ ಸ್ವರೂಪಿ, ಆತನು ಹೇಳುವಂಥ ಮಾತು ನೀನು ಎಲ್ಲಿದ್ದಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದಾಮನೇ ನೀನು ಎಲ್ಲಿದ್ದೀಯಾ, ನಾನು ನಿನ್ನನ್ನು ನೋಡುವುದಕ್ಕೆ ಬಂದಿದ್ದೇನೆ, ನಿನ್ನನ್ನು ಪ್ರೀತಿಸುವುದಕ್ಕೆ ಬಂದಿದ್ದೇನೆ.
ಪ್ರಿಯ ವೀಕ್ಷಕರೇ, ಇವತ್ತು ನಾವು ಕೂಡ ಅನೇಕ ಪಾಪದ ಒಲಸಾದಂಥ ಗುಂಡಿಯಲ್ಲಿ ಬಿದ್ದಿರುವಂಥ ನಮ್ಮನ್ನು ದೇವರು ಮತ್ತೆ ನನ್ನ ಸ್ವರೂಪದಲ್ಲಿ ಅವನನ್ನು ನಿರೂಪಿಸಬೇಕು, ಅವನಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕೆಂಬುದಾಗಿ ಇವತ್ತು ದೇವರು ನಮ್ಮನ್ನು ಮಗನೇ ಮಗಳೇ ನೀನು ಎಲ್ಲಿರುತ್ತಿ, ನಿನ್ನ ಸ್ಥಿತಿ ಏನಾಗಿದೆ, ನಿನ್ನ ಪರಿಸ್ಥಿತಿ ಏನಾಗಿದೆ, ಯಾವ ಅಸಹ್ಯ ಕಾರ್ಯಗಳಲ್ಲಿ ಇದ್ದೀಯಾ, ಯಾವುದೇ ಪಾಪದ ಗುಂಡಿಯಲ್ಲಿ ನೀನಿದ್ದೀಯಾ, ಮಗನೇ ನನ್ನ ಸಮೀಪಕ್ಕೆ ಬಾ ಎಂಬುದಾಗಿ ದೇವರು ಪ್ರೀತಿಯಿಂದ ನಮ್ಮನ್ನು ಕರೆಯುವಂಥ ಸಮಯದಲ್ಲಿ ಹೇಗೆ ಆದಾಮನೇ ನನ್ನ ಮಗನಾದಂಥ ನನ್ನ ಹೋಲಿಕೆಯಲ್ಲಿ ನನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಆದಾಮನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೂಗಿ ಕರೆಯುವಾಗ, ಪ್ರಿಯ ದೇವ ಜನರೇ, ಆದಾಮನ ಪ್ರತ್ಯುತ್ತರವನ್ನು ನಾವು ಗಮನಿಸುವಂಥ ಸಮಯದಲ್ಲಿ, ಸ್ವಾಮಿ ನಿನ್ನ ಮುಂದೆ ನಾನು ಬರಲಿಕ್ಕೆ ಆಗ್ತಾ ಇಲ್ಲ, ನನ್ನಲ್ಲಿ ಒಂದು ಬದಲಾವಣೆ ಆಗಿದೆ, ನನ್ನ ಒಂದು ಬೆತ್ತಲೆತನವನ್ನು ತೋರಿಸುವುದಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಆತನು ಅಲ್ಲಿ ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾವ ರೀತಿಯ ಉತ್ತರವನ್ನು ಕೊಟ್ಟ ಎಂಬುದಾಗಿ ನೋಡುವಾಗ ಬಹಳ ಅರ್ಥಗರ್ಭಿತವಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನೀನು ಬೆತ್ತಲೆಯಾಗಿದ್ದೆಂದು ನಿನಗೆ ತಿಳಿಸಿದವರಾರು. ನೋಡಿ, ಯೆಹೋವ ದೇವರ ಪ್ರಶ್ನೆ, ನೀನು ಆದಾಮನೇ ಬೆತ್ತಲೆಯಾಗಿದ್ದೆ ಎಂಬುದಾಗಿ ನಿನಗೆ ತಿಳಿಸಿದವರು ಯಾರು? ಹಾಗಾದರೆ ದೇವರಿಗೆ ಗೊತ್ತಿರಲಿಲ್ವಾ? ಎಲ್ಲವೂ ಕೂಡ ಗೊತ್ತಿದೆ ಪ್ರಿಯರೇ. ಯಾಕೆಂದರೆ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವ ದೇವರ ದೃಷ್ಟಿ ಭೂಲೋಕದ ಎಲ್ಲ ಕಡೆ ಪ್ರಸರಿಸಿ ಆತನು ಯಥಾರ್ಥ ಮನಸ್ಸುಳ್ಳವರ ಕಡೆಗೆ ತನ್ನ ಪ್ರತಾಪವನ್ನು ತೋರ್ಪಡಿಸುವಂಥವನಾಗಿದ್ದಾನೆ. ದೇವರ ದೃಷ್ಟಿ ಎಲ್ಲ ಕಡೆ ಇರುವಂಥದ್ದಾಗಿದೆ. ಆದರೂ ಕೂಡ ಆದಾಮನ ಹೃದಯದಲ್ಲಿರುವಂಥ ನೈಜಿಕವಾದಂಥ ನಿಜವಾದಂಥ ಅಂಶವನ್ನು ತಿಳಿದುಕೊಳ್ಳುವುದಕ್ಕೆ ಆತನಿಂದ ಯಾವ ರೀತಿಯಲ್ಲಿ ಉತ್ತರ ಬರುತ್ತೆ ಎಂಬುದಾಗಿ ದೇವರು ಆದಾಮನನ್ನು ನಿನಗೆ ಬೆತ್ತಲೆಯಾಗಿದ್ದೇನೆಂಬುದಾಗಿ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವ ನೀನು ಕೊಟ್ಟ ಸ್ತ್ರೀ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ನೋಡಿ ಅವನ ಉತ್ತರ, ನೀನು ಕೊಟ್ಟಂಥ ಸ್ತ್ರೀ. ಆತನು ನನ್ನ ಹೆಂಡತಿ ಎಂಬುದಾಗಿ ಹೇಳುವುದಿಲ್ಲ, ಆತನು ನೀನು ಕೊಟ್ಟಂಥ ಸ್ತ್ರೀ ತಿನ್ನು ಎಂಬುದಾಗಿ ಕೊಟ್ಟಳು, ಹಾಗಾಗಿ ನಾನು ತಿಂದೆ ಎಂಬುದಾಗಿ ಉತ್ತರವನ್ನು ಕೊಡುವಂಥದ್ದನ್ನು ನೋಡುತ್ತೇವೆ. ಈಗ ಯೆಹೋವ ದೇವರು ಸ್ತ್ರೀಗೆ ಕೇಳಿದಂಥ ಪ್ರಶ್ನೆನ ನೋಡುವಾಗ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದೆಂದು ಕೇಳಲು ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಆಕೆ ಹೇಳುವಂಥದ್ದು, ಸರ್ಪವು ನನ್ನನ್ನು ವಂಚಿಸಿತು ಎಂಬುದಾಗಿ. ಇವತ್ತಿನ ದಿನದಲ್ಲಿ ಅನೇಕ ದೇವರ ಮಕ್ಕಳು ವಂಚನೆಗೆ ಒಳಗಾಗಿ, ಮೋಸಕ್ಕೆ ಒಳಗಾಗಿ ಅನೇಕ ಪಾಪವನ್ನು ಮಾಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ಸ್ವಾಮಿ ಪಾಪ ಮಾಡಿದಂಥ ಮಕ್ಕಳನ್ನು ದೇವರು ಹುಡುಕಿಕೊಂಡು ಬಂದನು. ಪಾಪ ಮಾಡಿದಂಥ ಆದಾಮನನ್ನು ಹುಡುಕಿಕೊಂಡು ಬಂದನು ಪ್ರಿಯರೇ. ದೇವರ ಪ್ರೀತಿ ಅಪಾರವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಪ್ರಿಯರೇ, ದೇವರು ಅನೇಕರನ್ನು ಹುಡುಕಿಕೊಂಡು ಬಂದಿದ್ದಾನೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಂಥ ಪತ್ರಿಕೆಯಲ್ಲಿ ವಾಕ್ಯವನ್ನು ನಾವು ನೋಡುತ್ತೇವೆ. ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದನೇ ಹುಟ್ಟಿದವುಗಳಾಗಿದೆ ಪ್ರಿಯರೇ. ಹೇಗೆ ಕಣ್ಣಿನ ಆಶೆ ಏದೇನ್ ತೋಟದಲ್ಲಿ ಪ್ರಾರಂಭವಾಯಿತು, ಅದೇ ರೀತಿಯಾಗಿ ಈ ಎಲ್ಲ ಒಂದು ಆಶೆಯು ಕೂಡ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನೆಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಮತ್ತೆ ನಾವು ದೇವರ ಸ್ವರೂಪವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ದೇವರ ಚಿತ್ತವನ್ನು ನೆರವೇರಿಸಬೇಕಾಗಿದೆ ಪ್ರಿಯರೇ. ಹಾಗಾದರೆ ದೇವರ ಚಿತ್ತ ಏನು? ಇವತ್ತು ನಾವು ಕೂಡ ಕ್ರಿಸ್ತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ಪರಿಶುದ್ಧರಾಗಿರಬೇಕು. ದೇವರ ಚಿತ್ತ
ಪಾಪಿಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಯೇಸು ಕ್ರಿಸ್ತನನ್ನು ಕಳಿಸಿಕೊಡುವುದರ ಮೂಲಕವಾಗಿ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ಪ್ರಿಯರೇ. ಯಾಕೆಂದರೆ ಇದಕ್ಕೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಜಕ್ಕಾಯನನ್ನು ಹುಡುಕಿಕೊಂಡು ಬಂದ ಪ್ರಿಯರೇ. ನಾವು ನೋಡುತ್ತೇವೆ, ಜಕ್ಕಾಯನು ಒಂದು ಆಲದ ಮರದ ಮೇಲೆ ಹತ್ತು ಕುಳಿತುಕೊಂಡಿರುವಂಥ ಸಮಯದಲ್ಲಿ ದೇವರ ಪ್ರೀತಿ ಅಪಾರವಾದದ್ದು. ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ದೇವರು ಯೇಸು ಕ್ರಿಸ್ತನು ಜಕ್ಕಾಯನ ಮನೆಗೆ ಹೋಗಿ ಇವತ್ತೇ ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಜಕ್ಕಾಯನಿಗೆ ಎಂಥ ಸಂತೋಷ. ಸಮಾಜ ಆತನನ್ನು ತಿರಸ್ಕರಿಸಿತು ಪ್ರಿಯರೇ, ಆದರೆ ದೇವರ ಪ್ರೀತಿ ಆತನು ಕೂಡ ಪಾಪಿಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನೋಡುತ್ತೇವೆ. ಇವನು ಸಹ ಅಬ್ರಾಹ್ಮನ ವಂಶಿಕನಲ್ಲವೇ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾನೆ ಪ್ರಿಯರೇ. ಇವತ್ತು ಆ ಮನೆಗೆ ರಕ್ಷಣೆ ಸಿಕ್ತು ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ಕೂಡ ಅನೇಕ ಪಾಪಗಳ ಮೂಲಕವಾಗಿ ದೇವರ ಸ್ವರೂಪವನ್ನು ರಕ್ಷಣೆಯನ್ನು ಕಳೆದುಕೊಂಡಿರುವಂಥ ನಮಗೆ ಕ್ರಿಸ್ತನ ಬರುವಿಕೆಯ ಮೂಲಕವಾಗಿ ಕ್ರಿಸ್ತನ ಪ್ರೀತಿಯಿಂದ ನಮಗೆ ರಕ್ಷಣೆ ಸಿಕ್ಕಿದೆ ಪ್ರಿಯರೇ. ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ಈ ವಾಕ್ಯ ಯಾರಿಗೆ ತಾನೇ ಬಾಯಿಪಟವಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ದೇವರ ಪ್ರೀತಿಯು ಅಪಾರವಾಗಿದೆ ಪ್ರಿಯರೇ. ಯಾಕೆಂದರೆ ನಾವೆಲ್ಲರೂ ಕೂಡ ನೀತಿವಂತರಾಗಿ ನಿರ್ದೋಷಿಗಳಾಗಿ ಕ್ರಿಸ್ತನ 2ನೇ ಬರಣದಲ್ಲಿ ಕಾಣಿಸಿಕೊಳ್ಳಬೇಕೆಂಬುದೇ ದೇವರ ಚಿತ್ತವಾಗಿದೆ ಪ್ರಿಯರೇ. ಯಾಕೆಂದರೆ ಪ್ರಿಯರೇ, ಆ ಒಂದು ಪಾಪದಿಂದ ಬಿಡಿಸಲು ಧರ್ಮಶಾಸ್ತ್ರಕ್ಕೆ ಶಕ್ತಿ ಸಾಲದು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11, 12, 15ರಿಂದ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ಇವತ್ತು ಧರ್ಮಶಾಸ್ತ್ರಕ್ಕೆ ಯಾವುದೇ ಬಲ ಸಾಲದು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಾಗ ನಾವು ಆತನೊಂದಿಗೆ ಪ್ರೀತಿ ವಿಶ್ವಾಸದಲ್ಲಿರುವಾಗ ಕರ್ತನ ಕೃಪಾಶೀರ್ವಾದ ನಮಗೆ ಸಿಗುವಂಥದ್ದಾಗಿದೆ. ಪೌಲನು ಹೀಗೆ ಹೇಳುವಂಥವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ರಲ್ಲಿ, ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ಬಿಡಿಸುವವರು ಯಾರು? ನೋಡಿ, ಎಂಥ ಪ್ರಶ್ನೆಯನ್ನು ಮಾಡ್ತಾನೆ. ಎಂಥ ದುರವಸ್ಥೆಯಲ್ಲಿ ಬಿದ್ದಂಥ ಮನುಷ್ಯನು, ಈ ದುರವಸ್ಥೆಯಿಂದ ಬಿಡಿಸುವಂಥವರು ಯಾರಿದ್ದಾರೆ ಎಂಬುದಾಗಿ ಆತನು ಪ್ರಶ್ನೆ ಮಾಡುವಾಗ ಬಿಡಿಸುವ ಆತನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಬಿಡಿಸುವುದಕ್ಕೆ ಒಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನು. ಆತನು ನಮ್ಮನ್ನು ಪಾಪದಿಂದ ಬಿಡಿಸಿದ ಆತನಾಗಿದ್ದಾನೆ. ತನ್ನ ಅಮೂಲ್ಯವಾದಂಥ ರಕ್ತದಿಂದ ನಮ್ಮನ್ನು ಶುದ್ಧ ಮಾಡಿದ್ದಾನೆ, ನಮ್ಮನ್ನು ಪರಿಶುದ್ಧಗೊಳಿಸಿದ್ದಾನೆ. ಎಂಥ ಅದ್ಭುತವಾದಂಥ ಮಾತುಗಳನ್ನು ಯೇಸು ಕ್ರಿಸ್ತನು ಹೇಳುವಾಗ, ಪ್ರಿಯ ದೇವಜನರೇ, ಇವತ್ತು ಯೇಸು ಕ್ರಿಸ್ತನು ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮನ್ನು ಮತ್ತೆ ತನ್ನ ಸ್ವರೂಪದಲ್ಲಿ ನಿಮ್ಮನ್ನು ಬಲಪಡಿಸುವತನಾಗಿದ್ದಾನೆ. ನೀವು ಕಳೆದುಕೊಂಡಿರುವಂಥ ಜೀವಿತವನ್ನು ಮತ್ತೆ ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈಗ ನೀವೇನು ಮಾಡಬೇಕಂದ್ರೆ, ನಿಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸಿ ಕ್ರಿಸ್ತನಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವಾಗ ಪೌಲ ಹೇಳುವಂಥವನಾಗಿದ್ದಾನೆ, ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡೆಕೊಳ್ಳುವನಾಗಿದ್ದೇನೆ. ಹಾಗಾಗಿ ಇನ್ನು ಜೀವಿಸುವವನ ನಾನಲ್ಲ, ಕ್ರಿಸ್ತನು ನನ್ನ ಹೃದಯದಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ಹೇಳುವಾಗ, ಇವತ್ತು ನಾವು ಬದುಕಿದರೂ ಕ್ರಿಸ್ತನಿಗೋಸ್ಕರವಾಗಿ, ಸತ್ತರೂ ಕ್ರಿಸ್ತನಿಗೋಸ್ಕರವಾಗಿ, ಬದುಕಿದರೂ ಸತ್ತರೂ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಾಗ ದೇವರ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಜಕ್ಕಾಯನ ಮನೆಗೆ ಸಿಕ್ಕಿದಂಥ ರಕ್ಷಣೆ ಇವತ್ತು ನಮಗೆ ಸಿಗುವಂಥದ್ದಾಗಿದೆ. ಆ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕೃಪಾಶೀರ್ವಾದದಿಂದ ಬಲಪಡಿಸು. ಅವರಿಗೆ ಬೇಕಾದಂಥ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡು ಸ್ವಾಮಿ. ಎಲ್ಲ ಕಷ್ಟಗಳಿಂದ ಬಿಡಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೀತೀರಲ್ವಾ?
ಹಾಗಾದರೆ ನಾವು ನಿಮಗೋಸ್ಕರವಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ. ಖಂಡಿತವಾಗಿ ದೇವರು ಈ ಸಮಯದಲ್ಲಿ ದಿನದಲ್ಲಿ ನಿಮ್ಮನ್ನು ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.